ಕೊಡುವರಳ್ಳಿ ಪಡ್ಡೆಗಳು ನಾವು ಕೊಡುವರಳ್ಳಿ ಪಡ್ಡೆಗಳು ಕರಡಿ ನಾವು ಕೊಟ್ಟಿರೋ ಬಿಲ್ಟಪ್ಸ್ಗೆ ಅವಳು ನಿನ್ನ ಹತ್ರ ಮಾತಾಡೋದಕ್ಕೆ ಬಂದೇ ಬರ್ತಾಳೆ. ನೀನ್ ನಾಯಿ ತರ ಕಯ್ಯ ಪಯ ಅನ್ಕೊಂಡ್ ಬಾಲಲ್ಲಿ ಆಡ್ಸ್ಕೊಂಡ್ ಕುಂತಿರ್ಬೇಡ, ಸ್ವಲ್ಪ ಗಂಭೀರವಾಗಿರೋ. ಅವಳ ಕಣ್ಣಲ್ಲಿ ಕಣ್ಣಿಟ್ ನೋಡ್ಬೇಡ. ನಂಬರ್ ಕೇಳ್ಬೇಡ. ಅವಳು ಹೇಳಿದ್ದಕ್ಕೆಲ್ಲ ನೀನ್ ನಗ್ಬೇಡ. ಇಲ್ಲೇ ಕುತ್ಕೊಂಡು ಧ್ಯಾನ ಮಾಡಂಗೆ ಫುಲ್ ಬಿಲ್ಡಪ್ ಕೊಡು. ಅವಳು ಬಂದು 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 ನಡ್ರಿ ಹೋಣ. ಹಾಯ್. ಯಾರಿಗೆ ಹೇಳ್ತಾ ಇದ್ದೀರಾ? ನಿಮ್ಗೆ. ಹಾಗಾದ್ರೆ ಹಾಯ್ ಏನಾದ್ರು ಕೇಳೋದಿತ್ತಾ? ಅವಳು ಸುಮ್ನಿದ್ರು ಇವನೇ ಹಾಕೊಟ್ಟು ಬಿಡ್ತಾನೆ. ಏನ್ ಮಾಡ್ತಾ ಇದ್ದೀರಾ? ನಿದ್ದೆ ಮಾಡ್ತಾ ಇದ್ದೀನಿ. ಕೂತ್ಕೊಂಡ? ಮಲ್ಕೊಂಡೆ ನಿದ್ದೆ ಮಾಡ್ತೀನಿ. ನೀನ್ ಕೂತ್ಕೊಂಡು ನಿದ್ದೆ ಮಾಡಕ್ಕಾಗಲ್ವಾ? ನಿಮಗ್ 64 ವಿದ್ಯೆನೂ ಗೊತ್ತಲ್ವಾ? ಹೌದಾ? 64 ವಿದ್ಯೆ ಇದೆಯಾ? ನಿಮಗೆ ಅದಕ್ಕಿಂತ ಜಾಸ್ತಿ ಗೊತ್ತು ಅನ್ಸುತ್ತೆ, ಅದಕ್ಕೆ ಲೆಕ್ಕ ಇಟ್ಟಿಲ್ವೇನೋ. ಹೋಗ್ಲಿ, ಡೀಸೆಂಟ್ ಆಗಿರೋ ಒಂದ್ ಕೆಟ್ಟ ಪದ ಹೇಳಿ ನನ್ಗೆ. ಐ ಲವ್ ಯು. ನಮ್ಮ ಅಜ್ಜಿ ಚಿಕ್ಕ ವಯಸ್ಸಲ್ಲಿ ಯುವರಾಜನ್ ಕತೆ ಹೇಳ್ತಾ ಇದ್ರು. ಆ ಕಥೆಯಲ್ಲಿ ಬರೋ ಯುವರಾಜ ನೀವೇ ಅನಿಸ್ತಾ ಇದೆ. ನನ್ ನೋಡಿದ್ರೆ ಯುವರಾಜ್ ಸಿಂಗ್ ಅನ್ಸುತ್ತಾ? ಅವ್ನ್ ನೋಡಿದ್ರೆ ತಲೆ ಬೋಡ್ಸ್ಕೊಂಡವನೆ. ಅವನ್ ತರ ನಾನು ಇದೀನಿ ನಾನು. ನೀವ್ ಮಾತಾಡೋ ಮೂಡಲ್ಲೇ ಇಲ್ಲ ಅನ್ಸುತ್ತೆ. ನಾನೇನೋ ಹೇಳಿದ್ರೆ ನೀವ್ ಇನ್ನೊಂದೇನೋ ಅರ್ಥ ಮಾಡ್ಕೋತಾ ಇದ್ದೀರಾ. ನಾನ್ ಇನ್ನೊಂದಿನ ಸಿಗ್ತೀನಿ. ಬಾಯ್. ಗೌಡ್ರೆ, ನಿಮ್ಮ ಸಹಕಾರ ಇಲ್ದಿದ್ ಆಯ್ತಾ ಇರ್ಲಿಲ್ಲ. ಬರೀ ಕೈ. ಮನಚ್ಚಾಕ್ಷಿ ಇದೆಯಾ ನಿಂಗೆ? ಮನುಷ್ಯನ ನೀನು? ಯಾಕಮ್ಮ ಈ ರೇಂಜಿಗೆ ಬೈತಾ ಇದ್ಯಾ? ಒಂದು ಸಣ್ಣ ಫ್ಲಾಶ್ ಬ್ಯಾಕ್ ಇದೆ, ಹೋಗಿ ಬರೋಣ. ಲಜ್ಜಾ, ನನ್ ಬಾಯ್ ಫ್ರೆಂಡ್ ನ ಮೀಟ್ ಮಾಡ್ದೆ. ಯಾರು? ಅದೇ ಆಲ್ ಇನ್ ಆಲ್ ಹಾಲಪ್ಪ. ಅವ್ರ ಬಗ್ಗೆ ಕೇಳಿದ್ರೆ ಭಯ ಆಗುತ್ತೆ. ಏನ್ ಕೇಳ್ದೆ ಅವ್ರ ಬಗ್ಗೆ? ಇಡೀ ವರ್ಲ್ಡ್ ಅಲ್ಲಿ ಒಂದೇ ಬೆಟ್ಟಲ್ಲಿ ತಲೆ ಕೆಳಗ್ ಮಾಡಿ ಮೇಲ್ ನಿಂತ್ಕೊಳ್ಳೋರು ಅವ್ರೊಬ್ರೆ ಅಂತೆ. ಹೌದಾ? ಅದೇನೇ ಆಗ್ಲಿ, ನಾನು ಅವ್ರನ್ನೇ ಲವ್ ಮಾಡ್ತೀನಿ, ಅವ್ರನ್ನೇ ಮದ್ವೆ ಆಗೋದು. ಹೇ, ಅವ್ರು ಬಂದ್ರು. ಏನಾಯ್ತು? ನನ್ನಿಂದ ಏನಾದ್ರು ತಪ್ಪಾಯ್ತಾ? ಇಲ್ಲ, ನನ್ನಿಂದನೇ ತಪ್ಪಾಯ್ತು. ಏನಾಯ್ತು? ನೀವ್ ಅನ್ಕೊಂಡಂಗೆ ನನ್ನ ಹಾಲಿನ ಹಾಲಪ್ಪ ಅಲ್ಲ. ಮತ್ತೆ ನಾನು ಕರಡಿ ಸೋಮ ಅಂತ. ಈ ಊರಲ್ಲಿ ಇರೋರೆಲ್ಲ ನನ್ನ ಟಿಂಟೆಡಿ ದಡ್ಡ ಅಂತಾರೆ. ಕರಡಿನ ಯಾಕೆ ಹಿಂಗ್ ಮಾಡ್ದೆ? ನಿಮ್ಮನ್ನ ನೋಡಿದ ತಕ್ಷಣ ಸಿಕ್ಕಾಪಟ್ಟೆ ಲವ್ ಆಗೋಯ್ತು. ನಿಮ್ಮನ್ ಬಿಟ್ಟು ಬದುಕಕ್ಕಾಗಲ್ಲ ಅನ್ನಿಸ್ತು. ಅದಕ್ಕೆ ನಮ್ಮ ಹುಡುಗರಿಗೆ ಹೇಳ್ದೆ, ಎಲ್ಲ ಸೇರಿ ನಾಟಕ ಆಡ್ದ್ವು. ಅಂದ್ರೆ ಡಬ್ಬ ನನ್ನ ಮಗ ಕರಡಿ ನಮ್ನೆಲ್ಲ ಹಾಕೊಟ್ಬಿಟ್ನಾ? ಮುಂದ ಅವನು ನಿಜ ಹೇಳಿದ್ಗೆ ಅವಳಿಗೆ ಇಷ್ಟ ಆಗಿ ಇಬ್ರು ಓಡೋದ್ರು. ಈ ಕುಚುಕು ಕುಚುಕು ಸೀನನ್ನ ಸಿನಿಮಾದಲ್ಲಿ ನೋಡ್ಬಿಟ್ಟಿದೀನಿ. ಸುಮ್ನೆ ಇಲ್ಲಿಂದ ಕಳ್ಚ್ಕೊಂತಾರೋ. ಅಲ್ಲಮ್ಮ ಗೌರ. ಅತ್ತೆ ಸುಮ್ನಿರಿ. ನೋಡ್ಬೋರಾ, ಮನೆಗ್ ಯಾರಾದ್ರೂ ಬರ್ಲಿ, ಚೆನ್ನಾಗಿದ್ದೀರಾ, ಊಟ ಮಾಡಿದ್ರ ಅಂತ ಹೇಳಿ ಕಳಿಸ್ತಾ ಇರ್ಬೇಕು. ದಿನ 5:30 ಮನೆಗ್ ಸೇರ್ಕೋಬೇಕು. ಅಲ್ಲ ಕಣೆ, ಇನ್ನ ಮನೆ ಒಳಗೆ ಬಂದಿಲ್ಲ ಆಗ್ಲೇ ಕಂಡೀಷನ್ ಆಗ್ತಿಯಲ್ಲ.